ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಮೈಸೂರಿಗೆ ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ನಮ್ಮ ಚಿಕ್ಕಮ್ಮರು, ಕಝನ್ಸ್, ನಮ್ಮ ಅಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಯಾವ್ಯಾವ ಪ್ಲೇಸಿಗೆ ಹೋಗ್ಬೋದು, ಎಲ್ಲಿಗೆ ಹೋಗೋಣ ಅಂತ ಏನೂ ಡಿಸೈಡ್ ಮಾಡಿಲ್ಲ. ಸೊ ಹೋಯ್ತಾ ದಾರಿಯಲ್ಲಿ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ಹೋಯ್ತಾ ಇದ್ದೀವಿ. ಲೆಟ್ಸ್ ಕಮ್. ಗೈಸ್, ಅರ್ಲಿ ಮಾರ್ನಿಂಗ್ ಸಮಥಿಂಗ್ ಲೈಕ್ 5:30ಗೆ ಎದ್ದಿದ್ವಿ. ಸೊ ಬೆಳಗ್ಗೆ ವ್ಯೂ ಅಂತೂ ತುಂಬಾ ರಿಫ್ರೆಶಿಂಗ್ ಆಗಿ ತುಂಬಾ ತೋಟ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅರ್ಲಿ ಮಾರ್ನಿಂಗಲ್ಲಿ. ಸೊ ಬೇಗ ನಾವೆಲ್ಲ ರೆಡಿಯಾಗಿ ಮೈಸೂರು ಕಡೆ ಹೊಂಟ್ವಿ. ಸೊ ಹೋಗ್ತಾ ದಾರಿಯಲ್ಲಿ ಡಿಸೈಡ್ ಮಾಡಿದ್ವಿ. ಸೊ ಮೈಸೂರು ಹತ್ರ ಟೆಂಪಲ್ ಇದೆಯಲ್ಲ, ಶ್ರೀ ವೇಣುಗೋಪಾಲ್ ಟೆಂಪಲಿಗೆ ಹೋಗೋಣ ಅಂತ. ಸೊ ನಮ್ಮ ಆಂಟಿ, ಕಸಿನ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಹಾಯ್ ಗಾಯ್ಸ್, ನಾನು ಶ್ರೀ ವೇಣುಗೋಪಾಲ್ ಟೆಂಪಲಿಗೆ ಬಂದಿದ್ದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ನನಗಂತೂ ತುಂಬ ಇಷ್ಟ ಆಯಿತು. ಯು ಕ್ಯಾನ್ ಸಿ ದ ವ್ಯೂ, ಲೈಕ್ ಇಟ್ಸ್ ಗೈಸ್, ನಾವೆಲ್ಲ ಡಿಸ್ಕಸ್ ಮಾಡ್ತಿದ್ದೋ. ಸೊ ನಾವು ಈವ್ನಿಂಗ್ ಟೈಮಲ್ಲಿ ಬಂದಿದ್ದರೆ ಇನ್ನೂ ತುಂಬ ಚೆನ್ನಾಗಿರೋದು ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಹೋಗೋ ಅಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಸೊ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಯಾಕಂದರೆ ಆ ಬಿಸಿಲಲ್ಲಿ ತುಂಬ ಕಾಲೆಲ್ಲ ಸುಡ್ತಾ ಇತ್ತು ನಡೆಯೋಕ್ಕೆ. ಬಟ್ ಲಿಟ್ರಲಿ ಎಕ್ಸ್ಪೀರಿಯನ್ಸ್ ವಾಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನಂತೂ ಎಲ್ಲರಿಗೂ ಹೇಳ್ತೀನಿ, ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ದ ಟೆಂಪಲ್. ಸೊ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೋ ಬಿಸಿಲಲ್ಲೂ. ಆದರೂ ನಮ್ಗೆ ಒಂಥರ ವ್ಯೂ ಆಗಿರಲಿ, ಆ ದೇವಸ್ಥಾನ ಆಗಿರಲಿ, ಏನೋ ಒಂಥರ ತುಂಬಾ ಇಷ್ಟ ಆಯ್ತಿತ್ತು. ಪ್ಲಸ್ ಏನು ಅಂದರೆ ಲೈಕ್ ವೆಕೇಷನ್ ಇರೋದ್ರಿಂದ ತುಂಬ ಕ್ರೌಡ್ ಇದೆ. ಬಟ್ ಆ ಥರ ನಿಮಗೆ ಫೀಲ್ ಆಗಲ್ಲ, ಲೈಕ್ ತುಂಬ ಕ್ರೌಡ್ ಇದೆ ಇಲ್ಲ ತುಂಬ ರಶ್ ಇದೆ ಅಂತಲೂ ಏನು ಫೀಲ್ ಆಗಲ್ಲ. ಸೊ ಒಳಗಡೆ ದೇವಸ್ಥಾನದಲ್ಲಿ ಸೊ ಫೋನ್ಸ್ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳೋದೆಲ್ಲ ಅಲೌಡ್ ಇಲ್ಲ, ಎಲ್ಲ ದೇವಸ್ಥಾನದ ಥರ. ಹಾಯ್ ಗಾಯ್ಸ್, ನೆಕ್ಸ್ಟ್ ಪ್ಲೇಸ್ ನಾವು ಬಂದಿರೋದು ವರುಣಾಲಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಸೀನರಿ ಅಂತೂ ತುಂಬ ಚೆನ್ನಾಗಿದೆ. ಗೈಸ್, ಲೇಕ್ ಹತ್ರ ತುಂಬಾ ಆ್ಯಕ್ಟಿವಿಟೀಸ್ ಇದೆ. ಲೈಕ್ ಬನಾನಾ ರೈಡ್ ಇದೆ, ಕಾಯಾಕಿಂಗ್ ಇದೆ, ಲೈಕ್ ಬೋಟ್ ರೈಡಿಂಗ್ ಇದೆ. ಸೊ ನಿಮಗೆ ಯಾವ್ದು ಬೇಕು ಅಂತ ಪ್ರಿಫರ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಮ್ಮ ಜೊತೆ ನನ್ನ ಮಗ ಖುಷು ಇರೋದ್ರಿಂದ ಲೈಕ್ ನಾವೆಲ್ಲ ಬರೀ ಫ್ಯಾಮಿಲಿ ಬೋಟಿಂಗ್ ಮಾತ್ರ ಸೆಲೆಕ್ಟ್ ಮಾಡಿದ್ದು. ಬಟ್ ನನ್ನ ತಮ್ಮ ಮತ್ತು ನನ್ನ ಕಸಿನ್ ಕಾಯಾಕಿಂಗ್ ಮಾಡಿದರು. ಲೈಕ್ ಇಲ್ಲೂ ಸೇಮ್ ಪ್ರಾಬ್ಲಮ್ ಗೈಸ್, ತುಂಬ ಅಂದರೆ ತುಂಬ ಬಿಸಿಲಿತ್ತು. ಪ್ಲೀಸ್ ಸ್ವಲ್ಪ ಬಿಸಿಲು ಟೈಮ್ ನೋಡ್ಕೊಂಡು ಹೋಗಿ ಅಂತಲೇ ಅಡ್ವೈಸ್ ಮಾಡ್ತೀನಿ. ಲಿಟ್ರಲಿ ಆ ಬಿಸಿಲಲ್ಲಿ ಕಣ್ಣು ಸಹ ನಮಗೆ ಬಿಡೋಕ್ಕಾಯ್ತಿದ್ದಿಲ್ಲ. ಇಲ್ಲಿ ನೀವು ನೋಡ್ಬೋದು, ನನ್ನ ತಮ್ಮನೂ ಕಸಿನ್ಸ್ ಕಾಯಾಕಿಂಗ್ ಮಾಡ್ತಾಯಿದ್ರು. ಸೊ ಯಾರು ಎಂಜಾಯ್ ಮಾಡಿದ್ರು ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದ. ನನಗೆ ನೀರಲ್ಲಿ ಆಟಾಡೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ. ಸೊ ಎಲ್ಲರೂ ಲೈಫ್ ಜಾಕೆಟ್ ಹಾಕೊಂಡು ಒಂಥರ ಎಂಜಾಯ್ ಮಾಡಿದ್ವಿ ಪ್ರತಿಯೊಬ್ಬರೂ. ಬಟ್ ಲಿಟ್ರಲಿ ಡ್ರಾಬ್ಯಾಕ್ ಅಂತ ಬಂದರೆ ಬಿಸಿಲೇ. ಬಟ್ ಈಗ ಏನೂ ಮಾಡೋಕ್ಕಾಗಲ್ಲ. ಸೊ ಸಮ್ಮರ್ ಸೀಸನ್ ಇರೋದ್ರಿಂದ ಬಿಸಿಲನ್ನ ಫೇಸ್ ಮಾಡಲೇಬೇಕು, ಬೇರೆ ಏನು ಆಪ್ಷನ್ಸ್ ಇಲ್ಲ. ಸೊ ರಜಾ ಇರೋದ್ರಿಂದ ಈ ಟೈಮಲ್ಲೇ ಅಲ್ವಾ ಪ್ರತಿಯೊಬ್ಬರು ಎಂಜಾಯ್ ಮಾಡೋಕ್ಕಾಗೋದು ಫ್ಯಾಮಿಲಿ ಮಕ್ಕಳ ಜೊತೆ. ಸೊ ಇಲ್ಲಿ ನೀವು ನೋಡ್ಬೋದು, ನಾವೆಲ್ಲ ಆರಾಮಾಗಿ ಬೋಟಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ ಅಂತ ಬಂದರೆ ಲೈಕ್ ಮೈಸೂರಿಗೆ ಬಂದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ದಲ್ಲೇ ಇರೋಕ್ಕಾಗಲ್ಲ. ಅದೊಂಥರ ಟ್ರೆಡಿಷನ್ ಅಲ್ವಾ ಮೈಸೂರದು. ಸೊ ನಾವೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಗೈಸ್, ನಾವು ಹೋಗಿದ್ದು ಲೈಕ್ ಸಂಡೇ. ಸೊ ಸಂಡೇ ಅಂತೂ ತುಂಬ ಅಂದರೆ ತುಂಬಾ ರಶ್ ಇತ್ತು ಚಾಮುಂಡಿ ಬೆಟ್ಟದಲ್ಲೂ. ಇಲ್ಲಿ ನೀವು ನೋಡ್ಬೋದು, ಲೈಕ್ ಹೋಮ್ ಡೆಕೋರ್ಗೆ ಎಲ್ಲ ಬೇಬಿ ಟಾಯ್ಸ್ ಎಲ್ಲ ತುಂಬಾ ಸ್ಟಾಲ್ಸ್ ಇದೆ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನನಗಂತೂ ವುಡನ್ ಟಾಯ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ. ಸೊ ನಾವು ನಮ್ಮ ಕಸಿನ್ಸ್ ಎಲ್ಲ ಮಾತಾಡ್ಕೊಂಡು ಆಲ್ಮೋಸ್ಟ್ ಎಲ್ಲರಿಗೂ ಸುಸ್ತಾಗ್ಬಿಟ್ಟಿತ್ತು ಬಿಸಿಲಲ್ಲಿ. ಆದರೂ ಹೋಗಲೇಬೇಕು ಮೈಸೂರಿಗೆ ಬಂದಮೇಲೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ನನಗಂತೂ ಪರ್ಸ್ನಲಿ. ಸೊ ನಿಮಗೆಲ್ಲ ಯಾವ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಗೈಸ್, ಬೆಟ್ಟದಲ್ಲಿ ಅಷ್ಟೊಂದು ವೀಡಿಯೋಸ್ನ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನ್ನ ಫೋನಿನ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿತ್ತು. ಸೊ ಎಷ್ಟಾಯಿತು ನನ್ನ ಕೈಲಿ ಅಷ್ಟು ಮಾತ್ರ ಸ್ವಲ್ಪ ತಗೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಸೊ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಗೈಸ್, ಮೈಸೂರಿಗೆ ಬಂದಮೇಲೆ RRR ಬಿರಿಯಾನಿ ತಿನ್ನಿಲ್ಲ ಅಂದರೆ ನನಗಂತೂ ಸ್ಯಾಟಿಸ್ಫ್ಯಾಕ್ಷನೇ ಆಗಲ್ಲ. ಸೊ ನಾವೆಲ್ಲ ಹೋಗಿದ್ದು RRR ಹೋಟೆಲ್ಗೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಲ್ಲಿ ಬಿರಿಯಾನಿ ಅಂದರೆ ತುಂಬಾ ಫೇಮಸ್. ಬಟ್ ಇಲ್ಲ ಒಂದು
ವಿಷಯ ಹೇಳಬೇಕು, ಲೈಕ್ ತುಂಬ ಸ್ಪೈಸಿ ತಿನ್ನೋರು, ತುಂಬ ಮಸಾಲೆ ತಿನ್ನೋರಿಗೆ ಇಷ್ಟ ಆಗಲ್ಲ. ಇಲ್ಲಿ ಲೈಕ್ ಮೈಲ್ಡಾಗಿರುತ್ತೆ ಬಿರಿಯಾನಿ ಟೇಸ್ಟ್. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ. ಸೊ ಹೋಟೆಲ್ ಏನು ತುಂಬ ಫ್ಯಾನ್ಸಿ ಆಗಿಲ್ಲ, ಬಟ್ ಲೈಕ್ ಡೀಸೆಂಟಾಗಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವ್ರ ಮೇನು ಅಂತೂ ತುಂಬಾ ಕಮ್ಮಿ, ಲೈಕ್ 20 ಐಟಮ್ಸು ಇದೆಯೋ ಇಲ್ವೋ ಗೊತ್ತಿಲ್ಲ ತಿನ್ನೋದ್ರಲ್ಲಿ. ಇಲ್ಲಿ ನಾನು ನಿಮಗೆ ಅಡ್ವೈಸ್ ಮಾಡೋದು ಲೈಕ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತ ಸೂಪರ್. ಗಾಯ್ಸ್, ಸ್ಟಾರ್ಟರ್ ಅಂತ ಬಂದರೆ ಲಿಟ್ರಲಿ ಲೈಕ್ ಚಿಕನ್ ರೋಸ್ಟ್, ಮಟನ್ ರೋಸ್ಟ್ ತಗೊಳ್ಳಿ. ಲೈಕ್ ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ನನ್ನ ಪರ್ಸ್ನಲ್ ಫೇವ್ರೆಟ್. ಲೈಕ್ ನಾನು ಮಟನ್ ತಿನ್ನಲ್ಲ, ಬಟ್ ಚಿಕನ್. ಬಟ್ ನನ್ನ ಕಸಿನ್ ಹೇಳ್ತಾ ಇದ್ಲು ಲೈಕ್ ಮಟನ್ ರೋಸ್ಟು ತುಂಬ ಚೆನ್ನಾಗಿತ್ತು ಅಂತ. ಹಾಗಾಗಿ ನಾನು ನನ್ನ ಕಡೆಯಿಂದ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಬಾಕಿ ನಿಮಗೆ ಏನು ಇಷ್ಟ ಆಗುತ್ತೆ ಆರ್ಡರ್ ಮಾಡಿ. ಗೈಸ್, ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.